ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವಾಗ ಜಸ್ಟ್ ಇದ್ದೆ. ಸೊ 9:30 ಆಗಿತ್ತು ನೈಟಾಗಿ ಇವತ್ತು. ಇವಾಗ ಟೈಮ್ 10 ಗಂಟೆ ಆಗಿದೆ. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಟಿಫಿನ್ ಮಾಡಬೇಕು, ಏನು ಮಾಡ್ತಾರೆ, ಏನು ನಮ್ಮ ಮನೆಗೆ ಅಂತ ನೋಡೋಣ. ಸೊ ಇವಾಗ ಗುಂಡ ನಮ್ಮ ಅಜ್ಜಿ ಎಲ್ಲ ಹೊರಗಡೆ ಇದ್ದಾರೆ ಅಂತ. ಇಲ್ಲಿ ನೋಡಿ ಗೈಸ್, ಆಟ ಆಡ್ತಿದ್ದಾರೆ. ನಮ್ಮ ಗುಂಡ ಸೈಕಲ್ ಓಡಿಸ್ತಾರೆ ಬೆಳಿಗ್ಗೆ. ಇದೆಯಾ ಕೊಡು ಅವನಿಗೊಂದು. ಇಲ್ಲಿ ಕೊಡು ಅವನ ಕೈಲಿ. ನಿಮಗಿದೆಯಾ? ಬಾ ಬಲೂನ್ ಕೊಟ್ಟ ಬಾಲೆ ಅಣ್ಣ ಆಡು ಓಯ್ ಓಯ್ ಹೊಡೆದೇ ಬಿಡ್ತೀನಿ ನೀನು. ಹಿಂಗೆ ಹಿಚ್ಚುತ್ತಾನ ಅದನ್ನು. ಹಿಂಗೆ ಕೈ ನೋಡಲ್ಲ, ಹಿಂಗೆ ಕೈ ಮೂಡೈತೆ ಅದ್ರ ಮ್ಯಾಲೆ. ತಿಂಡಿ ಇವತ್ತು ಚಪಾತಿ, ಇದು ಏನೋ ಪಲ್ಯ ಅಂತಾರೆ ಇದನ್ನ. ಇದು ಹಳಸಂದಿ ಕಾಳು ಪಲ್ಯ, ಇದು ಸ್ವೀಟ್ ಅಂದರೆ ಚಪಾತಿ ಮತ್ತು ಶ್ರೀಕರಣೆ. ಇದೇನೋ ಇದೆ, ಹೆಸರು ಮರ್ತೋಯ್ತು. ಹುಯ್ ಹುಯ್ ಹಾಯ್ ಹಾಯ್ ಬಾಯ್ ಬಾಯ್ ಬಾಯ್. ಉಯ್ ಒಂಟೆ ಅಯ್ಯೋ ಅಯ್ಯೋ ಅಯ್ಯೋ, ಬೀಳ್ತಿ. ವಾ ಬಿತ್ತು. ಸೊ ಗೈಸ್, ಸ್ನಾನ ಮಾಡಿಕೊಂಡು ಸೊ ಫಾರ್ ಚೇಂಜ್ ಒಂದು ಜಡೆ ಹಾಕಿದ್ದೀನಿ. ಸೊ ಯಾವಾಗಲೂ ಜುಟ್ಟು ಹಾಕಿ ತುರುಬಾಕ್ಬಿಡ್ತಿದ್ದೆ. ಸೊ ಜಡೆ ಹಾಕೋಣ ಅಂತ ಜಡೆ ಹಾಕಿದ್ದೀನಿ ಸಿಂಪಲ್ಲಾಗಿ. ಹಾಕಿ ಇವಾಗ ಕುತ್ಕೊಂಡೆ. ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 1:30 ಆಗಿಬಿಟ್ಟಿದೆ, ನೋಡೇ ಇರಲಿಲ್ಲ ನಾನು. ಸೊ 2 o'clock ಟ್ಯೂಷನ್ ಇದೆ ಮತ್ತೆ. ಸೊ ಇವಾಗ ಊಟ ಮಾಡಬೇಕು. ಸೊ ಊಟ ಮಾಡಿ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ಒಂದಿಷ್ಟು ಯೂಟ್ಯೂಬ್ಗೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 4 o'clock ಮುಗಿಯುತ್ತೆ. ಮುಗ್ದಾದ್ಮೇಲೆ ನಾನು ವೀಡಿಯೋಸ್ನ ರೆಡಿ ಮಾಡಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದಿಷ್ಟು ಕಂಟೆಂಟ್ ಯೋಚನೆ ಮಾಡಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಶೂಟ್ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಮ್ಮ ಅಮ್ಮಂಗೆ ಇವತ್ತು ಫುಲ್ ಡೇ ಸ್ಕೂಲ್ ಇದೆ. ಅಂದರೆ 4 o'clock 4:30 ತನಕನೂ ಇದೆ. ಸೊ ಇವತ್ತು ಆ್ಯಕ್ಚುಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಅವ್ರನ್ನ, ಯಾಕಂದರೆ ಡೈಲಿ ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಡ್ತಾರೆ ಅವರು. ಮತ್ತು ನಾನು ಅವ್ರನ್ನ ಮೀಟ್ ಮಾಡೋದು ಸಾಯಂಕಾಲ 8 ಗಂಟೆಗೆ ಟ್ಯೂಷನ್ ಎಲ್ಲ ಮುಗಿಸ್ಕೊಳೋದು. ಸೊ ನೈಟ್ ಟೈಮ್ಸ್ ಆಗ ವೀಡಿಯೋ ಮಾಡೋದಕ್ಕೆ ಅಂತ ಇವತ್ತು ತೋರಿಸೋಣ ಅಂದ್ಕೊಂಡೆ. ಬಟ್ ಇವತ್ತು ಕೂಡ ಅವ್ರಿಗೆ ಫುಲ್ ಡೇ ಇದೆ. ಸೊ ನೋಡೋಣ, ಇಲ್ಲಾಂದರೆ ನಾಳೆ ಯಾವಾಗಾದರೂ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅವ್ರನ್ನ ಕೂಡ. ಸೊ ಗೈಸ್, ಊಟ ಮಾಡೋಣ ಅಂತ ಬಂದೆ. ಇವಾಗ ಒಂದು ಸ್ವಲ್ಪ ಏನಾದರೂ ಕರಿಬೇಕು, ಅಂದರೆ ಸೈಡ್ಸಿಗೆ ಏನೂ ಇಲ್ಲ. ಸೊ ಸ್ಯಾಟರ್ಡೇ ಬೇರೆ ಇವತ್ತು, ವೆಜ್ ತಿನ್ನೋದು, ಇನ್ನೂ ನಾನ್ ವೆಜ್ ತಿನ್ನೋಲ್ಲ ನಾವು. ಸೊ ಏನಾದರೂ ಸಿಂಪಲ್ಲಾಗಿ ಶಾಂಡ್ಗೆ ಆ ಥರ ಏನಾದರೂ ಕರಿಯೋಣ ಅಂತ ಬಂದಿದ್ದೀನಿ. ಅನ್ನ ಸಾಂಬಾರೆಲ್ಲ ರೆಡಿ ಇದೆ. ಸೊ ಸ್ವಲ್ಪ ಇದು ಕಾಯ್ದಾದ ತಕ್ಷಣ ಒಂದು ಸ್ವಲ್ಪ ಸಂಜೆ ಕರೆದು ಊಟ ಮಾಡ್ತೀನಿ. 1:30 ಆಗಿ ಆಲ್ರೆಡಿ. ಸೊ ನಾನು ಸ್ವಲ್ಪ ನಿಧಾನಕ್ಕೆ ಊಟ ಮಾಡೋದು. ಸೊ ಊಟ ಮಾಡೋ ತನಕ ಮತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಇವಾಗ ಊಟ ಕೂತ್ಕೊತೀನಿ. ಊಟ ಆದಮೇಲೆ ಮತ್ತು ಟ್ಯೂಷನ್ ಎಲ್ಲ ಇದೆ, ಟ್ಯೂಷನ್ ಮುಗಿಸ್ಬೇಕು ಇವತ್ತು. ಗುಂಡ ಮಲಗಿದ್ದಾನೆ ಇಲ್ಲೇ ಪಕ್ಕದ ರೂಮ್ ಇರೋದು. ಸೊ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ, ಇಲ್ಲ ಮತ್ತೆ ಎದ್ದು ಬಿಡ್ತಾನೆ ಅಂತ. ಸೊ ಸ್ವಲ್ಪ ಕಾಯಲಿ, ಇದು ಕಾದ ತಕ್ಷಣ ಸೊ ಈ ಥರ ಇದೆ ಸಂಡಿಗೆ. ಸೊ ಇದನ್ನು ಕರೆಯೋಣ ಅಂತ ಅಂದ್ಕೊಂಡೆ. ಸೊ ಸಂಡಿಗೆ ಕರಿತೀನಿ ಇವಾಗ. ಸೊ ನೋಡಿ ಗೈಸ್, ಈ ಥರ ಆಗುತ್ತೆ ಸಂಡಿಗೆಗಳು. ಇವಾಗ ಜಸ್ಟ್ ಟ್ಯೂಷನ್ ಮುಗೀತು. ಸೊ ಟ್ಯೂಷನ್ ಮಕ್ಕಳೆಲ್ಲ ಹೊರಟರು. ನಾನು ಇವಾಗ ವೀಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಒಂದಿಷ್ಟು ಎಡಿಟ್ ಎಲ್ಲ ಮಾಡಿದೆ ಕೂತ್ಕೊಂಡು ಒಂದು ಸ್ವಲ್ಪ. ಸೊ ಇವಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ, ಯಾವುದಾದ್ರು ಮಾಡಿದ್ರೆ ಒಂಚೂರು ಡೀಟೇಲ್ ತೋರಿಸ್ತೀನಿ. ಸೊ ಸ್ವಲ್ಪ ಡಿಫ್ರೆಂಟಾಗಿ ರೀಲ್ ಶೂಟ್ ಮಾಡೋಣ ಅಂತ ಸೊ ಈ ಥರ ಶೂಟ್ ಮಾಡಿರೋದು. ಸೊ ಗೈಸ್, ಎಲ್ಲ ಶಾರ್ಟ್ಸ್ ಎಲ್ಲ ಶೂಟ್ ಮಾಡಿ ಆಯಿತು. ನಾನು ಆದಷ್ಟು ಎಷ್ಟೊಂದು ಶಾರ್ಟ್ಸ್ ಆಲ್ರೆಡಿ ಇವಾಗ ಎಡಿಟ್ ಕೂಡ ಮಾಡಿದ್ದೀನಿ. ಸೊ ದಟ್ ನಾನು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸೊ ಶಾರ್ಟ್ಸ್ನ ಎಡಿಟ್ ಮಾಡಿ ಕೂಡ ಇಟ್ಟೆ. ಸೊ ಶಾರ್ಟ್ಸ್ ಇದು ಅಂತೂ ಮುಗೀತು. ಸೊ ಡೈಲಿ ಒಂದು ವೀಡಿಯೋ ಮತ್ತು ಒಂದು ಶಾರ್ಟ್ಸ್ ಈ ಥರ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೊ ಆ ಥರ ಮಾಡ್ತಾಯಿದ್ದೀನಿ ಇವಾಗ. ಸೊ ಇವಾಗಂತೂ ಚೆನ್ನಾಗಿ ಹೋಗ್ತಾಯಿದೆ.
ಸೊ ಲೆಟ್ಸ್ ಸಿ. ಇವಾಗ ಡೈಲಿ ವೀಡಿಯೋಸಲ್ಲಂತೂ ವ್ಲಾಗ್ಸ್ ಹಾಕ್ತಾ ಇದ್ದೀನಿ. ಇನ್ನೇನಾದರೂ ಬೇರೆ ಕಂಟೆಂಟ್ ನಿಮಗೆ ನೋಡೋಕ್ಕೆ ಇಷ್ಟ ಆಯಿತು ಕೂಡ ಅಷ್ಟೇ. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, ಯಾವುದಾದ್ರೂ ಮೇಕಪ್ ರಿಲೇಟೆಡ್ ಆಗಿರಲಿ ಅಥವಾ ಯಾವುದಾದ್ರು ನನಗೂ ಯಾವ ಥರ ಕಂಫರ್ಟಬಲ್ ಇರುತ್ತೆ ಅದನ್ನ ಚೂಸ್ ಮಾಡ್ತೀನಿ. ಇಲ್ಲಾಂದರೆ ವ್ಲಾಗ್ಸ್ ಅಂತ ನಾನು ಹಾಕ್ತಾ ಇರ್ತೀನಿ ಇವಾಗ ಸದ್ಯಕ್ಕೆ. ಸೊ ಇವಾಗ ಏನು ಅಂದ್ಕೊಂಡೆ ಅಂದರೆ, ಟೈಮ್ ಬಂದು 7:30 ಆಗಿದೆ ಇವಾಗ. ಟಿ ವಿ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಆ್ಯಕ್ಚುಲಿ ನಾನು ನೋಡಿದೆ ಸರಿಗಮಪ ಇರ್ತಾ ಅಂತ, ಇರಲಿಲ್ಲ. ಸೊ ಬಂದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನೆನಪಾಯಿತು. ಸೊ ನನ್ನ ಟೇಬಲ್ ಇದೆಯಲ್ಲ, ಸೊ ಟೇಬಲ್ಗೆ 2 ಇಲ್ಲಿ ಡ್ರಾಯ್ಸ್ ಥರ ಇದೆ. ಸೊ ತುಂಬ ಸಾಮಾನುಗಳು ತುಂಬ್ಕೊಂಡ್ಬಿಟ್ಟಿದೆ ಅದರೊಳಗೆಲ್ಲ. ಸೊ ಅಟ್ಲೀಸ್ಟ್ ಅದನ್ನಾದ್ರೂ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಬಂದೆ. ಇಷ್ಟು ತುಂಬಿದೆ ಅಂದರೆ ಅದರೊಳಗೆ ಏನೇನು ಸಾಮಾನು ಇದೆ ಅಂತಲೂ ನನಗೆ ಐಡಿಯಾ ಇಲ್ಲ. ಅಷ್ಟೊಂದು ಫಿಲ್ ಆಗಿದೆ. ತೋರಿಸ್ತೀನಿ ಅನ್ಬೇಕಂದ್ರೆ. ಸೊ ಆಲ್ಮೋಸ್ಟ್ 2-3 ವರ್ಷದಿಂದ ಇದರೊಳಗೆ ಹಾಗೆ ಫಿಲ್ ಮಾಡ್ತಾನೇ ಬಂದಿರೋದು. ಇದನ್ನು ಕ್ಲೀನ್ ಮಾಡಿರೋದೇ ನನಗೆ ನೆನಪಿಲ್ಲ ಯಾವತ್ತು. ಸೊ ಇದನ್ನಾದ್ರೂ ಕ್ಲೀನ್ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಈಗ. ಸೊ ಹೇಗಿದೆ ತೋರಿಸ್ತೀನಿ ಬನ್ನಿ ಅನ್ಸುತ್ತೆ. ಸೊ ಇದು ಡ್ರಾಯರ್. ಈ ಥರ ತೆಗೆದ್ರೆ ಇಲ್ಲಿ ನೋಡ್ಬೋದು ಫುಲ್ ಸಾಮಾನು ವಸ್ತುಗಳು ಅದು ಇದು ಎಲ್ಲ ತುಂಬ್ಕೊಂಡಿದೆ. ಇದನ್ನೆಲ್ಲ ಕ್ಲೀನ್ ಮಾಡೋಣ ಈಗ. ಅಂದರೆ ಏನು ಎಲ್ಲ ಬೇಕಾಗಿರೋ ವಸ್ತುಗಳೇ, ಬಟ್ ಕ್ಲೀನ್ ಮಾಡ್ತೀನಿ ಇವಾಗ. ಒಂದು ಕಡೆ ನೀಟಾಗಿ ಬೇಡದಿರೋದನ್ನೆಲ್ಲ ತೆಗಿತೀನಿ. ಏನಾದರೂ ಅಕಸ್ಮಾತ್ ಇದ್ರೆ ಇದರೊಳಗೆ ಫುಲ್ ಒಂದಿಷ್ಟು ಆ್ಯಕ್ಚುಲಿ ನಾನು ಶೀಟ್ಸ್ ಇಟ್ಟಿದ್ದೆ. ಯಾವುದೋ ಶ್ಯಾಂಪು ಇಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ನಾನು ಶೀಟ್ಸ್ ಇದೆ ಇದರೊಳಗೆ. ನಾನು ಯಾವುದೇ ಥರ ನನಗೆ ವರ್ಕಿಂಗ್ ಮಾಡೋಕ್ಕೆ ಬೇಕು ಅಂತ ಇಟ್ಕೊಂಡಿರ್ತೀನಿ, ಆ ಶೀಟ್ಸ್ ಇರುತ್ತೆ ಇಲ್ಲಿ. ಬಿಟ್ಟೇನು ಜಾಸ್ತಿ ಬೇರೆ ವಸ್ತುಗಳು ಇಲ್ಲಿಲ್ಲ. ಬಟ್ ಇಲ್ಲಿ ಮಾತ್ರ ತುಂಬ ಇದೆ. ಇಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇವಾಗ ಬೇಡದಿರೋ ವಸ್ತುಗಳನ್ನೆಲ್ಲ ಇವಾಗ ತೆಗೆದು ಇದನ್ನ ನೀಟಾಗಿ ಮಾಡ್ತೀನಿ. ಸೊ ಇವಾಗ ಕೂತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಆ್ಯಕ್ಚುಲಿ ಕ್ಲೀನ್ ಮಾಡೋವಾಗ ಏನು ನೋಡಿದ್ದು, ಸಾಕಷ್ಟು ಥಿಂಗ್ಸ್ ಬೇಡದಿರೋದೇ ಇತ್ತು. ಸೊ ಅದನ್ನೆಲ್ಲ ಆಲ್ಮೋಸ್ಟ್ ರಿಮೂವ್ ಮಾಡಿದೆ. ಸೊ ಈ ಥರ ಒಂದು ಪೆನ್ ಬಾಕ್ಸೆಲ್ಲ ಇಟ್ಟಿದ್ದೆ, ಅದೆಲ್ಲ ಪೆನ್ ಬಿದ್ದೋಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಕರೆಕ್ಟಾಗಿ ತೆಗೆದು ಒಂದು ಬಾಕ್ಸಿಗೆ ಸಪ್ರೇಟ್ ಮಾಡಿ ಇಟ್ಟೆ. ಸೊ ಈ ಥರ ಇದೊಂದು ಕ್ಲೀನಿಂಗ್ ಆಯಿತು ಇವತ್ತು ಅಂತ ಅಂದ್ಕೊಂಡೆ. ಸೊ ಸ್ಯಾಟರ್ಡೇ ವ್ಲಾಗ್ ಇದು. ಇವತ್ತು ಸ್ಯಾಟರ್ಡೇ ನನಗೆ ಸಾಕಷ್ಟು ಕೆಲಸ ಕೂಡ ಇರಲಿಲ್ಲ. ಸೊ ತುಂಬಾ ಬೋರ್ ಆಗಿತ್ತು ಆ್ಯಕ್ಚುಲಿ. ಬಟ್ ಸ್ಟಿಲ್ ಏನೋ ಒಂದು ಕೆಲಸ ಹುಡ್ಕೊಂಡು ಈ ಥರ ಆದರೂ ಮಾಡೋಣ, ಅಟ್ಲೀಸ್ಟ್ ಕ್ಲೀನ್ ಆಗುತ್ತೆ ಅಂತ. ಸೊ ಅದನ್ನ ಮಾಡಿದೆ ಕೂತ್ಕೊಂಡು. ಸೊ ವೀಡಿಯೋಸ್ ಅಂತೂ ಡೈಲಿ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಡಿಫ್ರೆಂಟ್ ಕಂಟೆಂಟ್ ಏನಾದರೂ ಬೇಕು ಅಂದರೆ ನನಗೆ ತಿಳಿಸಿ. ಸೊ ನನಗೆ ಗೊತ್ತಾಗ್ತಿಲ್ಲ ಯಾವ ಥರ ಮಾಡೋದು ಏನು ಅಂತ. ಸೊ ನೋಡ್ತಿರ್ಬೋದು ಇವಾಗ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈ ಥರ ಇಷ್ಟೇ ಸಾಮಾನು ಇಟ್ಟಿರೋದು, ಇದನ್ನೆಲ್ಲ ತೆಗೆದುಬಿಟ್ಟೆ. ಸೊ ನಮ್ಮ ಮನೇಲಿ ಸಾಯಂಕಾಲ ಈವ್ನಿಂಗ್ ಮಸಾಲೆ ಪುರಿ ಎಲ್ಲ ತೊಗೊಂಬಂದಿದ್ರು. ಹಾಗೆ ನಮ್ಮ ಮನೇಲಿ ಕೂಡ ಅಷ್ಟೇ ಚಿಪ್ಸ್ ಥರ ಮಾಡ್ತಾಯಿದ್ರು. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್